ನೀವೇನೂ ಮಾಡಬೇಕಾಗಿಲ್ಲ, ಯಾವ ನಿಮ್ಗೆ ಜಮೀನೇ ಬೇಕಾಗಿಲ್ಲ, ಯಾವ ಜಮೀನು ಬೇಡ, ಅಂಗಡಿ ಬೇಡ, ಬಿಸ್ನೆಸ್ಸು ಬೇಡ, ಏನು ಬೇಡ. ಒಂದೇ ಒಂದು ಇಂಥದ್ದೊಂದು ಮೊಬೈಲ್ ಇದ್ದು ಟ್ಯಾಲೆಂಟ್ ಇದ್ಬಿಟ್ರೆ ನನಗೆ ಆಶ್ಚರ್ಯ ಆಗುವಷ್ಟು ತಗೊಬಿಟ್ಟಿರೋದು. ಹಾಯ್, ವೆಲ್ಕಮ್ ಟು ಸಕ್ಕರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ನಾವು ಒತ್ತಾರೆ ಔಷಧಿ ಹೊಡೆದು ಈಗ ಇವ್ರು ಹೊಡಿತಾವ್ರೆ, ನೋಡಿ ತೋರ್ತೀನಿ. ಪಕ್ಕದ ಗದ್ದೆರು ಹೂವಿನ ಗಿಡ ಚೆನ್ನಾಗಿ ಗೊತ್ತಾಗಿದೆ, ಸೆಂಟು. ಇದು ಬಂದು ಈಗ ಮಳೆಗಾಲ, ಈಗ ಹೂವು ನೆಡುವಂಥ ಕಾಲ. ಇದು ಬಂದು ಹೂವು ನೆಡುವಂಥ ಕಾಲ ಆಗಿರೋದ್ರಿಂದ ಒಂದು ಸಿಂಪಲ್ಲಾಗಿ ವ್ಯವಸಾಯ ಮಾಡಿದ್ರು ಕೂಡ ಒಂದು ಚೆನ್ನಾಗಿ ಬಂದುಬಿಡ್ತದೆ. ಅಂದರೆ ಅದಕ್ಕೋಸ್ಕರನೇ ಪಟನ ಸ್ವಲ್ಪ ದೊಡ್ಡದಾಗಿ ಅಗಲ ಹೊಡೆದಿರ್ಬೇಕು. ಒಂದು 4 ಅಡಿಗೆ 3 ಅಡಿ ಹೊಡೆಯಿತು ಅಂತಂದರೆ ಏನಾಗುತ್ತೆ ಅಂತಂದರೆ ಬೆಳವಣಿಗೆ ಆಯ್ತಾ ಗಿಡ ಒಳಗಡೆ ಹೋಗಿ ಹೂವು ಕುಯ್ಯೋಕ್ಕೆ ಸ್ವಲ್ಪ ಹಿಂಸೆ ಆಗೋಗುತ್ತೆ. ಮಳೆಗಾಲದ ಆರಂಭದಲ್ಲಿ ಏನಿದ್ರೂ ಈಗ ಹೂವು ನೆಡುವಂಥ ಮೂಮೆಂಟ್ ಇರೋದ್ರಿಂದ, ಹೂವಿನ ಕಾಲ ಆಗಿರೋದ್ರಿಂದ ಕಡ್ಡಾಬಿಡ್ಡಿ ಮಾಡಿದ್ರು ಹೂವಿನ ಗಿಡಗಳು ಚೆನ್ನಾಗಿ ಬಂದುಬಿಡ್ತವೆ. ಅದರಿಂದ ಪಟ ಅಗಲಾಗಿರಬೇಕು. ಅಂದರೆ ಇವೆಲ್ಲ ಒಂದು ಸಣ್ಣ ಬೆಳೆಗಾರರು ನಾವು. ಅಂದರೆ ಈಗ ಒಂದು ಸಿಂಪಲಾಗಿ ಒಂದು 5-6 ಕುಂಟೆ, 7 ಕುಂಟೆ, ಒಂದು 10 ಕುಂಟೆ ಹಿಂಗೆ ಬೆಳೆಯುವಂಥವ್ರು ಒಂದು ಸಿಂಪಲ್ಲು ಬೆಳೆಗಾರರು. ಅವರು ಎಷ್ಟಪ್ಪ ಅವರ ಇದು ಒಂದು ಖರ್ಚು ಮಾಡುವಂಥ ಅವರು ಒಂದು ಇದಿರುತ್ತೆ ಕೆಪಾಸಿಟಿ ಅಂತಂದರೆ ಒಂದು 10,000 20,000 ಇಷ್ಟರಲ್ಲಿ ಮಾತ್ರ ಒಂದು ಖರ್ಚು ಮಾಡ್ಕೊಂಡು ಒಂದು ಸಣ್ಣ ಪುಟ್ಟಗೆ ಬೆಳೆ ಬೆಳೆಯುವಂಥದ್ದು. 10,000 20,000 ಆಗುತ್ತೋ, ಆಗೋದೇ ಇಲ್ವೋ, ಇಲ್ಲ ಕೆಲವೊಂದು ಸಲ ಏನೋ ರೇಟಿಗೆ ಸಿಕ್ಕಿ ಚೆನ್ನಾಗಾದರೆ ಒಂದು 50,000 ರೂಪಾಯಿ ಗಂಟಲು ಆಗುತ್ತೆ. 50,000 ಆಯಿತು ಅಂತಂದರೆ ಅದನ್ನು ತೆಗೆದು ಇನ್ನೊಂದು ಹೊಲ್ಕೆ ಹಾಕುವಂಥದ್ದು. ಅದ್ರ ಮಧ್ಯೆ ಸಂಸಾರ, ಜೀವನ, ಮಕ್ಕಳು, ಹೆಂಡ್ತಿ ಅಂತ ಈ ಥರ ಇರುವಂಥದ್ದು. ಇನ್ನು ದೊಡ್ಡ ಬೆಳೆಗಾರರು ಅಂತ ಬಂದರೆ 1 ಎಕರೆ 2 ಎಕರೆ 3 ಎಕರೆ ಹಿಂಗೆ ಮಾಡೋರು ಅವರೇ. ಅದು ಬಿಟ್ಟು ಇನ್ನೂ 5 ಎಕರೆ 10 ಎಕರೆ ವ್ಯವಸಾಯ ಮಾಡುವಂಥವ್ರು ಇರ್ತಾರೆ. ಹೂವು ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಇವೆಲ್ಲನೇ. ನಾವು ಇಷ್ಟು ಮಾಡಿಬಿಟ್ಟೆ ಸುಧಾರಿಸ್ಕೊಳಕ್ಕೆ ಆಯ್ತಾಯಿಲ್ಲ. ಅಲ್ಲಿ ಉದುರವೆ ನೋಡಿ, ಕೆಂಪು ಕಾಣ್ತವೆ ಟೊಮೊಟೊ ಹಣ್ಣು ಬಂದದೆ. 2 ಕುಯ್ಲು ಕಿತ್ತು. ಫಸ್ಟ್ ಕುಯ್ಲು ಇದು ಪಟ್ಟಿ ಇದ್ದದ್ದು ಅವತ್ತು ಬಂದು, ಅಂದರೆ ರೈತರ ಗ್ರೂಪ್ ಐತೆ, ಮಂಡ್ಯ ಫಾರ್ಮರ್ಸು ಅಂತ ಅಂದ್ಬಿಟ್ಟು. ಅಂದರೆ ಆ ಜಿಲ್ಲೆಗೆ ಆ ಫಾರ್ಮರ್ಸ್ ಗ್ರೂಪ್ ಇರ್ತದೆ. ಅಲ್ಲಿ ಸಾವಿರಾರು ನಂಬರು ಆ್ಯಡ್ ಆಗಿರ್ತವೆ. ಪ್ರತಿಯೊಂದು ಏನಾರ ಒಂದು ಟೊಮೊಟೊ ಪೈರು, ಮೆಣಸಿಕಾಯಿ ಪೈರು ಇತ್ಯಾದಿ ಹಲವಾರು ಏನೇ ಬೇಕು ಅಂತಂದ್ರೂ ಆ ಗ್ರೂಪ್ಗೆ ಪ್ರತಿಯೊಬ್ಬರು ಸೆಂಡ್ ಮಾಡ್ತಾರೆ. ಅಂದರೆ ರೈತಗೆ ಸಂಬಂಧಪಟ್ಟಂಥದ್ದು ಮಾತ್ರನೇ ಒಂದು ಸಸಿ ಪೈರಾಗಿರ್ಬೋದು, ರೇಟ್ ಆಗಿರ್ಬೋದು, ಒಂದು ಹೂವು ರೇಟ್ ಆಗಿರ್ಬೋದು, ಒಂದು ಟೊಮೊಟೊ ರೇಟ್ ಆಗಿರ್ಬೋದು. ಅವತ್ತು ಬಂದು ಸುಮಾರು ಒಂದು 900 ಚಿಲ್ಲರೆ ಪಟ್ಟಿ ಇದ್ದದ್ದು. ಅದ್ರ ನಮ್ಮ ಹೋಗಿದ್ದು 650 ಅಂತಂದರೆ ತೊಟ್ಟತ್ರ ಹಸಿರಿಗಿರಬೇಕು. ಹಿಂಗೆ ಊರು ಹಿಂಗೆ ಮುಕ್ತಾಗ ಅಲ್ಲೇಂದಾರ ಅದು ಕ್ಯೂನಂಗೆ ಒಂಥರ ರಸ್ತಂಗೆ ಕಡೀತು ಅಂತಂದರೆ ಅದು ಕಮ್ಮಿ ಉಂಟಾಗುತ್ತೆ. ಕಮ್ಮಿ ಅಂತಂದರೆ ಒಂದು ಕ್ರೇಟಲ್ಲಿ ಅಂತ ಒಂದು 4 ಸಿಕ್ಕಿದ್ರೂ, ಬರೀ ಅಂಥವನ್ನೇ ತುಂಬಿರಲ್ಲ, ಚೆನ್ನಾಗಿರೋವು ಇರ್ತವೆ. ಒಂದು ವೇಳೆ ಏನಾರು ಒಂದು 4 ತುಂಬಿದ್ರೂ ಕಮ್ಮಿ ಹಾಕ್ಬಿಡ್ತಾರೆ, ಅಲ್ಲೇ ಬಜಾರು ಕಮ್ಮಿ ಮಾಡಿಬಿಡ್ತಾರೆ. 10 ಆಗಿದೋ ಒಂದು ಹುಡಿ, ಅಂದರೆ ಅವು 100 ರೂಪಾಯಿ ವೇಸ್ಟೇಜು. ಜುಬ್ಕ ಪಪ್ಕ ನಾವು ಹಾಕಿರ್ತೀವಲ್ಲ, ಅವು ಬರೀ 100 ರೂಪಾಯಿ ಒಂದು ಕ್ರೇಟ್ಗೆ. ಸೆಕೆಂಡ್ ಬಂದು 20 ಕ್ರೇಟ್. ಅದು 20 ಕ್ರೇಟಲ್ಲಿ 480 ರೂಪಾಯಿ ರೇಟು. ಅದರಲ್ಲಿ ಒಂದು ಸೆಕೆಂಡ್ ಇದು ಇತ್ತು, ಒಂದೇ ಒಂದು ಕ್ರೇಟು. ಅದನ್ನು ಮಾಮೂಲಿ 100 ರೂಪಾಯಿಗೆ ಕೊಟ್ಬಿಟ್ಟವ್ರೆ, ತಗೊಂಡು ಹೋಗಿದ್ದಾರೆ. ಒಂದು ಮಾಮೂಲಿ ಜುಬ್ಗರಿಯೋ ಒಂದೇ ಒಂದಿತ್ತು, 20 ಚೆನ್ನಾಗಿರೋವಿದ್ದು. ಸುಮಾರು ಇದಕ್ಕೆ ಔಷಧಿನ ಎಷ್ಟು ಹೊಡೆದಿರ್ಬೋದು ಅಂತಂದರೆ ಇಲ್ಲಿ ನೋಡಿ ಡಬ್ಬಗಳು. ರೈತರ ಹೊಲಗಳ ಹತ್ರ, ಯಾವುದೇ ಒಂದು ರೈತರೆಲ್ಲ ಹೊಲಗಳ ಹತ್ರ ಹೋದ್ರೂ ರಾಶಿ ಈ ಥರ ಡಬ್ಬಗಳು ಬಿದ್ದಿರ್ತವೆ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಏನೋ ಒಂದು ಔಷಧಿ ಅಂಗಡಿ, ಒಂದು ನ್ಯಾಟ್ರಲ್ ಪೈಪು, ಒಂದು ಪೇಪರು, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ವಾಲು, ಬೆಂಡು ಇವೇನೇ ಇದ್ದಾವೆ, ಈ ಸಣ್ಣ ಪುಟ್ಟ ರೈತರು ಅತಿ ಹೆಚ್ಚಾಗಿ ಅಲ್ಲಿ ಮಾಡೋದು ಸಂಪಾದನೆಯಲ್ಲ ಅಲ್ಲಿ ಖರ್ಚು ಆಯ್ತಾ ಇರ್ತದೆ. ಅವಕ್ಕೆ ಏನೋ ಹೋಗಿ ತರೋದು, ಟೇಪ್ ತರೋದು. ಇವು ಒಂದು ಅಬ್ಬಬ್ಬ ಅಂತಂದರೆ ಇದು ಎಷ್ಟು ಬೆಳೆ, ಒಂದು 2ರಿಂದ 3 ಬೆಳೆ ತೆಗಿಬೋದು ಏನೋ ಹಿಂದಿನ ಕಡೆ ವ್ಯವಸಾಯ ಮಾಡಿದ್ರೆ. ಆಮೇಲೆ ಪೇಪರ್ ಉಂಟಾಗುತ್ತೆ, ಅದೇ ದಡಿ ಅದೇ ಥರ. ಇಮೇಲೆ ಮಾಡೋವಂಥದ್ದಕ್ಕೆ ಜಾಸ್ತಿ ಖರ್ಚು ಬೀಳಲ್ಲ, ಏಕೆಂದರೆ ದಡಿ ತಂತಿ ಎಲ್ಲ ಇರ್ತದೆ, ಪೇಪರ್ ಎಲ್ಲ ಬೆಡ್ಡೆಲ್ಲ ಆಗಿರ್ತದಲ್ಲ, ಅದರಿಂದ ಜಾಸ್ತಿ ತಗೊಳ್ಳಲ್ಲ. ಕೂಳಿ ಆಯಿತು ಅಂತಂದರೆ ರೇಟ್ಗೆ ಹಿಂದ್ಗಡೆಯಿಂದ ಬೇರೆ ವ್ಯವಸಾಯ ಮಾಡ್ಬೋದು. ಇದೆಲ್ಲ ನೀರು ಹೋಯ್ತದಲ್ಲ, ಅಷ್ಟೊಂದಾರಿ ನೀರು ಉಂಟಾಗದಲ್ಲೇ ಮಾಡುವಂಥದ್ದು. ಸಣ್ಣ ಬೆಳೆಗಾರರು ಈ ಥರ ಏನು ಬಂಡವಾಳ ಹಾಕಿ ಇವ್ರಿಗೆ ಯಾವುದೇ ಥರ ನಮಗೆ ಒಂದು ಐಡಿಯಾಸ್ ಇರೋಲ್ಲ. ಇಂಥದ್ದೇ ಔಷಧಿ ನಾವು ತಗೊಬಂದು ಹಿಂಗೆ ಬೆಳೆನ ಹಿಂಗೆ ಹೊಡಿಬೇಕು ಅಂತ. ಯಾವುದೋ ಹಿಂಗೆ ತೋರೋದು ಇಂಥ ರೋಗ ಅಂಥ ರೋಗ, ಉಳಿಗೊಂದು ಕೊಡೋಣ, ಇದು ಚುಕ್ಕಿ ರೋಗ ಬರ್ತದೆ ಅದಕ್ಕೊಂದು ಕೊಡೋಣ, ಹೂ ಕಟ್ಟಕ್ಕೆ ಒಂದು ಕೊಡೋಣ, ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು ತಗೊಬರುವಂಥದ್ದು. ಅವರು ಒಂದು 4 ಥರ ಈ ಥರ ಕೊಡ್ತಾರೆ. ಒಂದಿಷ್ಟು 1000 2000 500 ಹಿಂಗೆ ಬಿಲ್ ಆಯ್ತದೆ. ಒಂದೊಂದು ಸಲಿಗೂ ಈಗ 3 ದಿನಕ್ಕೆ ಹೊಡಿಬೇಕು ಔಷಧಿ. ಹೆಂಗೆ ಅಂತಂದರೆ, ರಾಗಿಗೆ ನಾನು ಕಂಡಂಗೆ ರಾಗಿಗೂ ಔಷಧಿ ಹೊಡೆದವ್ರೆ. ರಾಗಿಗೆ ಭತ್ತಕ್ಕೆ ಔಷಧಿನೇ ಹೊಡಿತಿರ್ಲಿಲ್ಲ. ಸಣ್ಣ ಭತ್ತ ನೆಟ್ಟರೆ ಒಂದು ಸ್ವಲ್ಪ ಪೈರಿಗೆ
ಪೈರಿಗೆ ಒಟ್ಲಿಗೆ ಹೊಡಿಬೇಕು, ಆಮೇಲೆ ನಾಟಿ ಮಾಡಿದ 15 ದಿನಕ್ಕೆ ಒಂದು ಸಲ ಹೊಡಿಬೇಕು, ಆಮೇಲೆ ಮಧ್ಯ ಒಂದು ಸಲ ಹೊಡಿಬೇಕು, ಆಮೇಲೆ ಇನ್ನೇನು ತೆನೆ ಕಟ್ತಾ ಇದೆ ಅಂತ ಅನ್ನೋ ಹೊಟ್ಟೆ ಬರ್ತಾ ಇರೋ ಮೂಮೆಂಟಲ್ಲಿ ಒಂದು ಸಲ ಹೊಡಿಬೇಕು. ಭತ್ತಕ್ಕೂ ರಾಗಿಗೆ ನರ್ಜೇನಾರು ಹತ್ಕೊಂಡ್ರೆ ಒಂದು ಸಲ ಹೊಡಿಬೇಕು ಅಷ್ಟೇ. ಅದು ಬಿಟ್ಟು ಉಳ್ಳಿಗೆ ಮಾತ್ರ ತಗಣಿಗೂ ಸಿಕ್ಕಾಬಟ್ಟೆ ನರ್ಜ್ ಹತ್ಕೊತದೆ, ಬಟ್ ಯಾರು ಹೊಡಿಯೋಕೆ ಹೋಗಲ್ಲ. ಯಾಕೆಂದರೆ ತಗಣಿ ಯಾರು ಕೂದಿ ಮಾರಲ್ಲ ನೋಡಿ. ಇದಾದರೆ ಅವರೆಕಾಯ ಕೂದಿ ಮಾರ್ತಾರೆ, ಅವರೆಕಾಯಿಗೂ ಹುಳ ಬೀಳ್ತದೆ, ಸಿಕ್ಕಾಬಟ್ಟೆ ಔಷಧಿ ಹೊಡಿತಾರೆ. ತೊಗರಿ ಇವಕ್ಕೆಲ್ಲ ಹೊಡಿಲೇಬೇಕು. ಉಳ್ಳಿ ಗಿಡಕ್ಕೆ ಮಾತ್ರ, ಅದೊಂದಕ್ಕೆ ಮಾತ್ರ ಔಷಧಿ ಹೊಡಿಯಲ್ಲ. ಇನ್ನು ಮಿಕ್ಕದ್ದು ಎಲ್ಲ ಬೆಳೆ ನಾವು ಏನೇ ತಿನ್ನಬೇಕು ಅಂತಂದ್ರೂ ಔಷಧಿ ಹೊಡಿಲೇಬೇಕು. ಮೊಬೈಲ್ಗಳಲ್ಲಿ ತೋರ್ತಾರೆ ಸಾವಿರಾರು ಥರ ಗಿಡಗಳ ತೋರ್ತಾ ಇರ್ತಾರೆ, ಅವೆಲ್ಲ ಆರ್ಗ್ಯಾನಿಕ್ಕು. ಬಟ್ ಜನ ಅಡಿಕ್ಟ್ ಆಗಿರುವಂಥದ್ದು ಈಗ ಹೆಂಗೆ ಒಂದು BJP JDS ಕಾಂಗ್ರೆಸ್ಸು ಹಿಂಗೆ ಒಂದು ಪಕ್ಷಗಳಿಗೆ ಅಡಿಕ್ಟ್ ಆಗಿರ್ತಾರೋ, ಒಂದು ಹ್ಯಾಬಿಟ್ಗಳಿಗೆ ಅಡಿಕ್ಟ್ ಆಗಿರ್ತಾರೋ, ಹಂಗೆ ಇವು ಕೂಡ ಆರ್ಗ್ಯಾನಿಕ್ಕೆ. ಒಂದು ನಾವು ತಿನ್ನುವಂಥ ಪ್ರತಿ ತರಕಾರಿಗಳು ಕೂಡ ಆರ್ಗ್ಯಾನಿಕ್ಕೇ. ಅವು ಆರ್ಗ್ಯಾನಿಕ್ಕು ಅಂತಂದರೆ ಅವನ್ನ ಜನ ಆಗಿನಿಂದ ಬಳಸ್ತಾರೋದ್ರಿಂದ ಅವನ್ನೇ ಬಳಸ್ತಾರೆ ಹೊರತು ಈಗ ಇನ್ನು ಬೇರೆ ಬೇರೆ ಐಟಮ್ಗೆ ಹೇಳ್ತಾರೆ ಹಿಂದೆ ಇದು ಇಂಥ ಕಾಯಿ ತಿಂತಿದ್ರು, ಅಂಥ ಕಾಯಿ ತಿಂತಿದ್ರು, ಅಂಥ ಸೊಪ್ಪು ತಿಂತಿದ್ರು, ಇಂಥ ಸೊಪ್ಪು ತಿಂತಿದ್ರು ಅಂತ. ಬಟ್ ಅವು ಯಾವನು ಜನ ಈಗ ತಿನ್ನೋಕೆ ಹೋಗಲ್ಲ. ಮಾಮೂಲಿ ಮಿಕ್ಸ್ ಸೊಪ್ಪು, ಕೀರೆ, ಕಿಲ್ಕೀರೆ, ತಪ್ಸಿಗೆ, ಕೊತ್ತಂಬರಿ ಇಂಥದ್ದು ಆಲ್ಮೋಸ್ಟು ಜನ ಯೂಸ್ ಮಾಡುವಂಥದ್ದು. ಅದು ಒಳ್ಳೆ ಗುಣ ಐತೆ, ಅಂಥ ಕಾಯಿಲೆ ಒಳ್ಳೆಯದು, ಇಂಥ ಕಾಯಿಲೆ ಒಳ್ಳೆಯದು, ಅಂಥ ಕಾಯಿಲೆ ಒಳ್ಳೆಯದು ಅಂತ ಅಂದರೂ ಕೂಡ ಅದನ್ನು ಉಪಯೋಗಿಸಲ್ಲ. ಯಾಕೆಂತಂದರೆ ಇದಕ್ಕೆ ನಾರ್ಮಲಾಗಿ ತಿಂದು ಅಭ್ಯಾಸ ಆಗಿರ್ತಾರೆ, ಏನೂ ಆಗಲ್ಲ ಅಂತ ಒಂದು ಧೈರ್ಯ. ಆ ಹೊಸ್ದಾಗಿ ಏನಾದ್ರು ತಿಂದಾಗ ಏನಾರು ಆಗ್ಬಿಟ್ಟದು ಅನ್ನೋ ಒಂದು ಭಯಕ್ಕೆ ತಿನ್ನಲ್ಲ. ಈಗ ನಾವು ಈಗ ಬೆಳಿಗ್ಗೆ ವ್ಯವಸ್ಥೆ ಹೊಡೆದು ಬೆಳಿಗ್ಗೆ ಕರೆಂಟ್ ಇರಲಿಲ್ಲ, ಸಂದೆಲ್ಲೇ ನೀರು ತುಂಬಿಸ್ಕೊಂಡಿದ್ದು. ಈಗ ಕರೆಂಟು 12 ಗಂಟೆ ಕೊಟ್ಟವ್ರೆ. ಈಗ ನಾನು ಟೊಮೊಟೊಗೆ ನೀರು ಮಾಡಿದ್ದೀನಿ. ಹಂಗೆ ಸುಮ್ಮನೆ ಕೂತಿದ್ನಲ್ಲ, ಅದಕ್ಕೆ ಸುಮ್ಮನೆ ಒಂದು ಎಷ್ಟು ನಿಮಿಷನೋ ಹಂಗೆ ಮಾತಾಡ್ಬಿಟ್ಟು ವೀಡಿಯೋ ಹಾಕಮ್ಮ ಅಂತ ಅಂದ್ಬಿಟ್ಟು. ಪ್ರೆಸೆಂಟ್ ಏನು ಗೊತ್ತಾ, ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು, ತುಂಬ ಚೆನ್ನಾಗಿ ದುಡ್ಡು ಮಾಡ್ಬೋದು. ಅದಕ್ಕೆ ತಕ್ಕಂತೆ ಎಡಿಟ್ ಮಾಡಬೇಕು. ನಿಮಗೆ ಮನೋರಂಜನೆ ಕೊಡಬೇಕು. ಮನೋರಂಜನೆ ಅಂತಂದರೆ ಮಧ್ಯ ಒಂದು ನಗೋದು, ಒಂದು ಏನೋ ಬರ್ತವೆ, ಅವೆಲ್ಲ ಹಾಕಂಡು ಅವೇ ಮಾತಾಡ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ನೋಡಿ. ಅವರು 1 ಲಕ್ಷ ಹೋದರೆ ಸಾಕು, ನೀವೇನೂ ಮಾಡಬೇಕಾಗಿಲ್ಲ. ನಿಮ್ಗೆ ಜಮೀನೇ ಬೇಕಾಗಿಲ್ಲ, ಯಾವ ಜಮೀನು ಬೇಡ, ಅಂಗಡಿ ಬೇಡ, ಬಿಸ್ನೆಸ್ಸು ಬೇಡ, ಏನು ಬೇಡ. ಒಂದೇ ಒಂದು ಇಂಥದ್ದೊಂದು ಮೊಬೈಲ್ ಇದ್ದು ಟ್ಯಾಲೆಂಟ್ ಇದ್ಬಿಟ್ರೆ ಒಂದು ವೀಡಿಯೋ ಹಿಂಗೆ ಹಾಕೋದು 1 ಲಕ್ಷ ಹೊಂಟೋಲಿ. ತಿಂಗಳಿಗೆ ದುಡ್ಡು ಎಷ್ಟು ಬರ್ತದೆ ಅನ್ಕೊಬಿಟ್ಟಿದ್ದೀರಿ? ಒಳ್ಳೆ ದುಡ್ಡು ಬರ್ತದೆ, ನಿಜ ಬರ್ತದೆ. ಯಾಕೆಂದರೆ ನಾನೇ ತಗೊಂಡಿರೋನು, ನೀವು ನಂಬಲ್ಲ. ನಾನು ಫೇಸ್ಬುಕ್ಕಲ್ಲೂ ಅಷ್ಟು ತಗೊಂಡಿಲ್ಲ, ಯೂಟ್ಯೂಬಲ್ಲಿ ಒಂದು ತಿಂಗಳು ಅಷ್ಟು ತಗೊಬಿಟ್ಟಿದೆ. ಸಮಥಿಂಗ್ ಒಂದು 800 ಚಿಲ್ಲರೆ $800 ಅನಿಸ್ತದೆ. ನೋಡ್ತೀನಿ ಈಗ ನಾನೇ ತಗೊಂಡಿರೋದು ಅಂತಂದರೆ ಎಲ್ಲರಿಗಿಂತ ನಾನು ಜಾಸ್ತಿ ತಗೊಬಿಟ್ಟಿನಿ ಅಂತಲ್ಲ, ನನಗೆ ಆಶ್ಚರ್ಯ ಆಗುವಷ್ಟು ತಗೊಬಿಟ್ಟಿರೋದು. ಮಿನಿಮಮ್ ನೋಡಿ, ಈಗ ನಾನು ಬಾರಲ್ಲಿ ಸ್ಟಾರ್ಟಿಂಗು 2003ರಲ್ಲಿ ಕೆಲಸಕ್ಕೆ ಸೇರ್ಕೊಂಡಾಗ ₹600 ಸಂಬಳ. ನನಗೆ ₹600, ಒಂದು ತಿಂಗಳಿಗೆ ₹600. ಯೂಟ್ಯೂಬಲ್ಲಿ ನಾನು ಮಾಡಿರುವಂಥ ಸಂಪಾದನೆ ಒಂದು ತಿಂಗಳಿಗೆ ಇಲ್ಲ ನೋಡಿ, 1 ವರ್ಷದ್ದು ಹಾಕಿದ್ದೀನಿ ನೋಡ್ಕೊಳ್ಳಿ. ಏನು ಯಾರಿಗಾರ ಕೊಟ್ಬಿಟ್ಟವ. ಬಟ್ ಅವಾಗ ಹಂಗೆ ಗೊತ್ತಾಯ್ತು, ಹೊಸ್ದಾಗಿ ಗಂಡ ಹೆಡ್ತಿರು ವೀಡಿಯೋ ಮಾಡುವಾಗ. ಈಗ ಗೊತ್ತಾಯಿಲ್ಲ, ಈಗ ಬರೋದು ಅಲ್ಲೇ ನಿಮಗೆ ಗೊತ್ತಾಯ್ತದೆ. ಇಷ್ಟು ಏನಂತೆ ಏನು ಅದು. ಯಾಕೆಂದರೆ ಹಿಂಗೆ ತೋರಿಸ್ಲಿಲ್ಲ ಅಂತಂದ್ರೂ ಬೇಜಾನ್ ಮಾಡ್ತಾನೆ ಕಣೋ, ಅರಮನೆ ಕಟ್ತಾವನೆ, ಹಂಗೆ ಹಿಂಗೆ ಬೇಕಾದಷ್ಟು ₹1,00,000 ಬಂದದಂತೆ ಅನ್ಕೊಬಿಡ್ತಾರೆ. ಅದಕ್ಕೆ ಈ ಸತ್ಯನೇ ತೋರ್ಬಿಡಮ್ಮ, ಈ ಸತ್ಯನೇ ಎಲ್ಲ. ಇದೇನು ನೋಡ್ತಾ ಇದ್ದೀರಾ, ಇದು ಇಷ್ಟು ತಿಂಗಳಿಗೆ ಇಷ್ಟು ಡಾಲರು, ಒಂದೊಂದು ತಿಂಗಳಿಗೆ ಇಷ್ಟು ಡಾಲರು ನಾನು ತಗೊಂಡಿರೋದು. ಎಷ್ಟು ಅಂದರೆ 66,000. ₹600 ಸಂಬಳ ಒಂದು ತಿಂಗಳಿಗೆ. ನಾನು ಹಿಂಗೆ ಹೊಲ್ತಾ ಹೋಗಿ ಗೇಮೇ ಮಾಡ್ಕೊಂಡು, ಮಾಮೂಲಿ ವ್ಯವಸಾಯದ ಜೊತೆಗೆ ವೀಡಿಯೋ ಮಾಡ್ಕೊಂಡು 66,000 ತಗೊಂಡಿದ್ದೀನಿ ಒಂದು ತಿಂಗಳಿಗೆ. ಇದು ಹೇಳಿರ್ನಿಲ್ಲ, ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಹೀಗೆ ಅಂದರೆ ಬಿಸ್ಲ ಯಾವುದೇ ಆಗಲಿ ಒಂದು ಕಾನ್ಸಂಟ್ರೇಷನ್ ಇರಬೇಕು, ಮಾಡಬೇಕು. ಅದಕ್ಕೆ ಈಗ ನಾವು ಹೊಲ್ತ ವ್ಯವಸಾಯ ಮಾಡಿದ್ರು ಅಷ್ಟೇ ನಮ್ಗೆ ಇಂಟ್ರೆಸ್ಟು. ಈಗ ಯಾವುದೋ ಆಫೀಸ್ಗೆ ಹೋಗ್ತಾರೆ, ಅದು ಇಂಟ್ರೆಸ್ಟು, ಒಂದು ಅಡುಗೆ ಅದು ಇಂಟ್ರೆಸ್ಟು. ಅಲ್ಲಿ ನಾವು ಮುಳುಗೋಗ್ಬಿಟ್ರೆ ಅದು ನಾವು ಆ ಕೆಲಸನ ನಾವು ತುಂಬ ಪ್ರೀತಿಸ್ದಂಗೆ, ಇಷ್ಟಪಟ್ಟಂಗೆ, ಯಾವುದನ್ನೇ ಆಗಲಿಕ್ಕೆ ಇಷ್ಟಪಟ್ಟು ಮಾಡಿದ್ರೆ. ಈಗ ನಾವು ಕಡ್ಡಬಿಡಿ ಬಿಟ್ಬಿಟ್ರೆ ಬೆಳೆ ಬೆಳೆಯಲ್ಲ. ಅದಕ್ಕೂ ನಾವು ಅಲ್ಲಿ ಎಫರ್ಟ್ ಹಾಕಿ ನಾವು ಆಸೆ ಪಟ್ಟು ನೀಟಾಗಿ ಬೆಳೆದ್ರೆ ಗಿಡ ಚೆನ್ನಾಗಿ ಬರೋದು, ಯಾವುದೇ ಆಗಿರ್ಬೋದು. ಹಾಗೆ ಒಂದು ವಿಡಿಯೋ ಅಂತ ಬಂದಾಗಲೂ ಅಷ್ಟೇ, ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ಏನೇನೋ ಹೆಂಗೆಂಗೋ ಹುಚ್ಚು ಬಂದಂಗೆಲ್ಲ ಮಾಡೋದು, ಏನೇನೋ ಮಾಡೋದು ಹಂಗೆಲ್ಲ ಮಾಡೋಕ್ಕೂ ಆಗಲ್ಲ. ಏಕೆಂದರೆ ದುಡ್ಡು ಬರುತ್ತೆ ಅಂತ ಗೊತ್ತಿದ್ದುವೆ. ಈಗ ನಾನೇ 3 ದಿನಕ್ಕೆ 2 ದಿನಕ್ಕೆ ಒಂದೊಂದು ವಿಡಿಯೋ ಹಾಕಲ್ವ. ಅಂದರೆ ಈಗ ಎಷ್ಟು, ಈಗ ಮಿನಿಮಮ್ ಒಂದು 18,000 20,000 ಒಳಿಕೆ ಈಗಿರೋದು. ಅದು ಹೆಂಗೆ ವಿಡಿಯೋ ಹಾಕಿದ್ರೆ ಡೈಲಿ, ಇಲ್ಲಾಂದರೆ ಅದು ಇರಿಕಿಲ್ಲ.
ಓಕೆ. ಇನ್ನು ಮಾತಾಡೋದು ಸಾಕಷ್ಟವೇ. ಪ್ರೆಸೆಂಟು ಏನು ಬೇಕಾದರೆ ಈಗ ದರ್ಶನ್ ಸರ್ದು ನಿನ್ನೆ ಇದು ಯೋಗ ಮಾಡ್ತಾ ಇರೋದು ಒಂದು ಫೋಟೋ ವೈರಲ್ಲು. ಈಗ ಡಿ ಕೆ ಶಿವಕುಮಾರ್ ಅವರೊಂದು ಏನು ಸೇಮ್ ಆದರೂ ಅದು, ಮತ್ತು ಇವು ಬೆಳಿಗ್ಗೆ ಎದ್ದರೆ ಯಾವುದೋ ಟ್ರೆಂಡಿಂಗ್ ಇರುತ್ತೆ ಅದ್ರ ಬಗ್ಗೆ ಒಂದು 10-15 ನಿಮಿಷ ವೀಡಿಯೋ ಮಾಡಾಕ್ತಾರೆ ನೋಡಿ. ಸ್ಟುಡಿಯೋ ಒಳಗಡೆನೇ ಕೂತ್ಕೊಂಡು ಹೋಯ್ತವೆ. ಅವರು ಫಾಲೋವರ್ಸ್ ಇರ್ತಾರೆ, 1,50,000, ಒಂದು 3 ಲಕ್ಷ 4 ಲಕ್ಷ ಹೊಂಟೆ ಹೋಯ್ತವೆ. ಸಾಕು. ಎಲ್ಲೋ ಹೋಗ್ಬೇಕು ದುಡಿಯೋಕ್ಕೆ, ಯಾವ ಆಫೀಸ್ಗೆ ಹೋದ್ರೂ ನಾವು ಹೊಲ್ದಲ್ಲೂ ಮಾಡೋಕ್ಕಾಗಿಲ್ಲ, ಅಷ್ಟು ಮಾಡಿಬಿಡ್ಬೋದು. ಕಷ್ಟಪಟ್ಟು ಮನ್ಸು ಪಟ್ಟರೆ ಅದಕ್ಕೆ ನಿಂತ್ಕೊಬಿಟ್ರೆ ಅಂದರೆ ನಮ್ಮ ಮನೆ ಕೆಲಸ ನಡೀತಾ ಇರೋದ್ರಿಂದ ಹುಚ್ಚು ಗಿಚ್ಚು ಹಿಡ್ದಂಗೆ ಆಗೋಯ್ತದೆ. ಅದು ಇದು ಸಣ್ಣ ಪುಟ್ಟಕ್ಕೆ ಓಡಾಗಿ ಅದು ಈ ಥರದಿಂದ ಅಲ್ಲಿ ಮೊಬೈಲ್ ತೆಗೆದು ಯಾವನು ವೀಡಿಯೋ ಮಾಡೋನು ಅನ್ನೋ ಬೇಜಾರಿಗೆ ಕೆಲವೊಂದು ಸಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದೇ ನನಗೊಬ್ಬರು ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಮಾಡೋಕ್ಕಿದ್ಬಿಟ್ರೆ, ಕ್ಯಾಮ್ರಾ ಹ್ಯಾಂಡ್ಲಿಂಗು ಎಡಿಟಿಂಗ್ ಮಾಡಿಬಿಟ್ರೆ ದಿನಕ್ಕೆ 2 ವೀಡಿಯೋ ಬೇಕಾದ್ರೆ ಹಾಕ್ಕೊಡ್ಬೋದು ನಾನು. ಇತ್ತಾಗೆ ವೀಡಿಯೋನೇ ಮಾಡೋಣ, ಇತ್ತಾಗ ವ್ಯವಸಾಯನೇ ಮಾಡೋಣ, ಇತ್ತಾಗ ಅಲ್ಲಿ ಮನೆ ಕಡೆಗೆ ಬಣ್ಣ ಹೊಡಿತಾವ್ರೆ, ಅತ್ತಾಗೆ ಫೈನಲ್ ಅಂಥದ್ದು ಬಣ್ಣ ಹೊಡಿತಾವ್ರೆ. ಹಿಂಗಾಗಿ ಸ್ವಲ್ಪ ನಾನೇ ಕಮ್ಮಿ ಮಾಡೀನಿ. ಆಮೇಲೆ ಮಾಡಮ್ಮ, ಟೈಮ್ ಬಂದಾಗ ಮಾಡಮ್ಮ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗಮ್ಮ. ಧನ್ಯವಾದಗಳು.